ಒಬ್ಬ ತೀರ ಕಡು ಬಡವ, ಅವನಿಗೆ ತಿನ್ನೋಕೆ ಗತಿ ಇಲ್ಲ. ಅವನು ಬಂದು ಸ್ವಾಮಿ ನನ್ನ ಮನೆಗೆ ನಾಳೆಗೆ ಪಾರೋಗಣೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾನೆ. ಆಯ್ತು ಅಂತೇಳಿ ಬುದ್ಧ ಹೇಳ್ಬಿಡ್ತಾರೆ. ಅವನ ಆ ಕಡೆ ಹೋದ ತಕ್ಷಣ ಇನ್ನೊಬ್ಬ ಶ್ರೀಮಂತ ಬರ್ತಾನೆ. ಸ್ವಾಮಿ ನಾಳೆ ನಮ್ಮ ಮನೆಗೆ ಪಾರೋಗಣೆ ಬರ್ಬೇಕು. ಇಲ್ಲಪ್ಪ ನಾನು ಇಂಥವನ್ ಬಂದಿದ್ದ, ಅವನಿಗೆ ಹೇಳ್ಬಿಟ್ಟಿದೀನಿ ಬರ್ತೀನಿ ಅಂತ. ಅಯ್ಯೋ ಸ್ವಾಮಿ ಅವನಿಗೆ ತಿನ್ನಕ್ಕಿಟ್ಟಿಲ್ಲ, ಮಳೆ ಬಿದ್ರೆ ಆ ಮಳೆಯಲ್ಲಿ ಮನೆಯೆಲ್ಲ ಸೋರುತ್ತೆ, ಕೂತ್ಕೊಳ್ಳಕ್ ಜಾಗ ಇಲ್ಲ, ಅವನೇ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ನಿಮ್ಗೇನ್ ಊಟ ಹಾಕ್ತಾನೆ ಅಂದಾಗ ಅದೇನು ನನಗ್ ಗೊತ್ತಿಲ್ಲಪ್ಪ, ನಾಳೆ ಅವನ್ ಬರಕ್ ಕೇಳಿದಾನೆ, ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಅಂತ ಹೇಳ್ತಾನೆ. ಶ್ರೀಮಂತ ನಿಮ್ಮನೆ ಬರ ಹೋಗಿ ಅನ್ಬಿಟ್ಟು ಹೊರಟೋಗ್ತಾನೆ. ಮಾರನೇ ದಿನ ಭಗವಾನ್ ಬುದ್ಧರು ಆ ಬಡವನ ಮನೆಗೆ ಹೋಗ್ತಾರೆ. ಆ ಬಡವ ಏನ್ ಮಾಡಿರ್ತಾನೆ, ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿ ಒಂದಿಷ್ಟು ಹಿಟ್ಟನ್ನ ತಂದಿಟ್ಕೊಂಡು 2 ರೊಟ್ಟಿ ಮಾಡ್ತಾನೆ. 2 ರೊಟ್ಟಿ ಮಾಡಿ ಅದಕ್ಕೆ ಯಾವತ್ತೋ ಕಿತ್ಕೊಂಡ್ ಬಂದಿದ್ದಂತಹ ಅಣಬೆಯನ್ನ ಕಿತ್ತು ಅದೊಂದು ರೀತಿ ಏನೋ ಒಂದು ಪದಾರ್ಥ ಮಾಡಿ ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ಅಂತೇಳಿ ಕೊಡ್ತಾನೆ. ಒಂದು ಆಲದ ಎಲೆಯಲ್ಲಿ ಹಾಕಿ ಕೊಡ್ತಾನೆ. ಭಗವಾನ್ ಬುದ್ಧರು ನೋಡ್ತಾರೆ, ಆ ರೊಟ್ಟಿಯನ್ನ ಮುರ್ಕೊಂಡು ಆ ಹಣಬೆಯ ಜೊತೆಲಿ ತಿಂತಾರೆ. ಆ ಹಣಬೆ ವಿಷ ಆಗೋಗಿರುತ್ತೆ, ತೀರ ಕಹಿಯಾಗಿರುತ್ತೆ, ತಿನ್ನಕ್ಕಾಗಲ್ಲ. ಸ್ವಾಮಿ ಹೇಗಿದೆ ಅಂತ ಹೇಳ್ತಾನೆ ಅವನು ಬಡವ. ತುಂಬಾ ಅದ್ಭುತವಾಗಿದೆಯಪ್ಪ, ತುಂಬಾ ಚೆನ್ನಾಗಿದೆ. ಭಗವಾನ್ ಬುದ್ಧರಿಗೆ ಗೊತ್ತಾಗುತ್ತೆ, ಇದೇ ನನ್ನ ಕಡೆಯ ಊಟ, ಕಡೆಯ ಭೋಜನ. ಅದೇ ಕಡೆಯ ಊಟವಾಗುತ್ತೆ ಭಗವಾನ್ರಿಗೆ. ಇಲ್ಲಿ ಅದ್ ಹೇಗಿದ್ರು ಅವನ ಬಗ್ಗೆ, ಅದ್ರ ಬಗ್ಗೆ ರುಚಿ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಅಂದ್ರೆ ಒಬ್ಬ ದೊಡ್ಡ ಸಾಧಕರಾದಂತ ಅವರು ಯಾವುದರಲ್ಲೂ ಕೂಡ ಭೇದವನ್ನ ಎಣಿಸೋದಿಲ್ಲ.